ರೆಡಿನಾ? ಇವತ್ತು ಏನಾಯ್ತು ಗೊತ್ತಾ, ಇನ್ನು ಬೇಗನೆ ಹೋಗ್ಬೇಕಾಗಿತ್ತು. ನಮ್ಮನೇದು ಇಂಟರ್ನೆಟ್ ವೈಫೈ ಹಾಕ್ಸಿದ್ವಲ್ಲ, ಅದು ಬೆಳಗ್ಗೆಯಿಂದ ವರ್ಕೇ ಆಗ್ತಾಯಿಲ್ಲ. ಮಕ್ಕಳು ಟಿವಿ ಸಹ ನೋಡಿಲ್ಲ. ನಾವು ಡಿಶೆಲ್ಲ ಹಾಕ್ಸ್ಕೊಳ್ಳೋದಿಲ್ಲ, ವೈಫೈಯಲ್ಲೇ Z5 ಆ ಥರ ಇದೆ, ಅದ್ರಲ್ಲಿ ನೋಡ್ತಾರೆ. ಪಾಪ ಬೆಳಗ್ಗೆಯಿಂದ ಅವ್ರಿಗೂ ಫುಲ್ಲು ಬೋರ್ ಆಗಿಬಿಟ್ಟಿದೆ. ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗೋಣ ಅಂತ ಅಂದ್ವಿ. ಅವರು ರಿಪೇರಿ ಮಾಡಕ್ಕೆ ಬರ್ತೀವಿ ಅಂತ ಅಂದರು. ಔಟ್ಸೈಡ್ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಇಡೀ ದಿನ ಏನು ಅಂದ್ಕೊಂಡ್ರು ಅದಾಗಲೇ ಇಲ್ಲ. ಹಾಗೆ ಇವಾಗ ಮಧ್ಯಾಹ್ನ ಸಾಯಂಕಾಲಕ್ಕೆ ಸಂಜೆ ಅಡುಗೆ ಬೇರೆ ಮಾಡಕ್ಕೆ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಹೊರಟಿದ್ದೀವಿ. ಮನುಷ್ಯನಿಗೆ ಒಂದು ಸಣ್ಣ ಶಾಪಿಂಗ್. ನನ್ನ ಮಗ ಅನೀಶನ್ಗೆ ಅವ್ರ ಮಮ್ಮಿ ಹೇಳ್ಕೊಟ್ಬಿಟ್ಟಿದ್ದಾರಂತೆ, ಏನು ಈಸ್ಕೊಬೇಡ, ಪಲ್ಲೂನ ಹತ್ರ ಏನೂ ಕೇಳಬೇಡ, ಅದು ಬೇಕು ಇದು ಬೇಕು ಅಂತ. ಬೆಳಗ್ಗೆಯಿಂದ ನಿಂಗೆ ಏನು ಇಷ್ಟ ಹೇಳು ಅನಿ ಅಂತ ನಾನು ಎಷ್ಟು ಕೇಳಿದ್ರು ನಂಗೇನು ಬೇಡ ಪಲ್ಲೂ, ನಂಗೇನು ಬೇಡ ಅಂತಲೇ ಇದ್ದಾನೆ. ಮನೆಗೆ ಬಂದಿದ್ದಾನೆ, ಅಪರೂಪಕ್ಕೆ ಏನು ಕೊಡಿಸ್ದಲ್ಲೇ ಕಳ್ಸೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ಏನಾದರೂ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರು ಮಾತ್ರ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ರೆ ಇವನು ಹೋಗ್ಬೇಕಲ್ಲ, ಅದಕ್ಕೆ ಇವ್ನಿಗೆ ಸ್ವಲ್ಪ ಟ್ಯೂಬ್ ಏನಾದರೂ ತರೋಣ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದಕ್ಕೆ. ಟ್ಯೂಬ್ ತಂದರೆ ಅವನಿಗೂ ಕೂಡ ಚೆನ್ನಾಗಿ ಇವ್ರ ಜೊತೆ ಎಲ್ಲ ಎಂಜಾಯ್ ಮಾಡೋದಕ್ಕಾಗತ್ತೆ ಅಂತ. ಸೊ ಅದಕ್ಕೆ ಹೊರಟಿದ್ದೀವಿ. ಬಾ ಹೋಗೋಣ. ಚಪ್ಪಲ್ ಹಾಕೋ. ಚಪ್ಪಲ್ ಹಾಕೋ, ಹೋಗೋಣ ಬಾ. ಒಮ್ಮೆ ಲೇಟ್ ಆದರೆ ನಾಳೆ ಹೋಗೋಣ, ಬೇಗ ಬಂದರೆ ಇವತ್ತೇ ಹೋಗೋಣ. ತಲೆ ಮುಚ್ಚಿಟ್ಟಿದ್ದ ಕಟ್ಟಿಂಗೇ ಮಾಡಿಸ್ಕೊಂಡಿಲ್ಲ ನೀನು? ಮಾಡಿಸಿದ್ವಿ ಇಷ್ಟೇ ಮಾಡೋದು. ಸೈಡ್ ನೀನೇ ಕಟ್ ಮಾಡಿಬಿಡ್ತೀಯ. ಅದನ್ನೆಲ್ಲ ಕೆಲಸ ಮಾಡ್ತಾನೆ ಚೆನ್ನಾಗಿ. ಅವ್ರು ಸಿಸರ್ ಕಟ್ ಮಾಡ್ಕೊಳ್ಳೋದು, ಸಿಸರ್ ತಗೊಂಡು ಇಲ್ಲಿ ಮಾಡ್ಕೊಂಡು ಹಂಗೆಲ್ಲ ಅಳಬಾರ್ದು ಮಗನೆ. ಯಾಕೋ ಪ್ರೀತಮ್ ಸಿಕ್ಕಾಪಟ್ಟೆ ಅಳೋದು ಕಲ್ತ್ಬಿಟ್ಟಿದ್ದಾನೆ. ಅಳೋದು ಬಾ ಬಾ ಹನಿ ಅಂತ ಕರಿ. ಹನಿ ಏನು? ಹನಿ 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 ಅಮ್ಮು ಅಂತ ಕರಿ. ಅಮ್ಮು ಎಷ್ಟು ಕ್ಯೂಟ್ ಆಗಿ ಕರೀತಾನೆ. ಹನಿ ಬಾ, ಅಮ್ಮು ಬಾ, ಡ್ಯಾಡಿ ಅಪ್ಪ. ಸೊ ಲೈಫಲ್ಲೇ ನಂಗೆ ತುಂಬ ಬೆಸ್ಟ್ ಅಂತ ಇದ್ದಿದ್ದು ನನಗೆ ನಮ್ಮಪ್ಪ ಓದ ಟೈಮಲ್ಲಿ ನಮ್ಮ ಅನೀಶ್ ಹುಟ್ಟಿದ್ದು. ಸೊ ಹಾಗಾಗಿ ಇವನೊಂಥರ ನನಗೆ ಸ್ಪೆಷಲ್ ಪರ್ಸನ್ ಅಂತಲೇ ಹೇಳ್ಬೋದು ನನ್ನ ಎರಡೂ ಮಕ್ಕಳಿಗಿಂತ. ಹಾಗಾಗಿ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಖುಷಿ ಆಗ್ತಾಯಿದೆ ಅವನಿರೋದಕ್ಕೆ. ಅನಿ ಪಾರ್ಕಿಂಗ್ ಬರ್ತಿದ್ದಂಗೆ ಪಟ್ ಅಂತ ಒಂದು ಗ್ರೇ ಕಲರ್ ಕಾರ್ ಮುಂದೆ ಉಡೋ ಹೋಗಿದ್ದಲ್ಲೇ ನಿಂತ್ಕೊಂಡ್ಬಿಟ್ಟ. ಆಮೇಲೆ ಗೊತ್ತಾಯ್ತು ಅದು ನಮ್ದೆಲ್ಲ ಕಾರು ಅಂತ ಅಲ್ವಾ ಅನಿ? ಪಾರ್ಕಿಂಗ್ ತುಂಬ ಕನ್ಫ್ಯೂಷನ್ ಅನ್ಸುತ್ತಾ ನಿಂಗೆ? ಇದು ಕಲರ್ ಸೇಮ್ ಇತ್ತಲ್ಲ ಅದಕ್ಕ. ಸೇಮ್ ಕಾರ್ ಅದು. ಟಾಟಾ ಟಿಯಾಗೋನಾ? ನಮ್ದು ಆಲ್ಟ್ರೋಸು, ಅವ್ರದ್ದು ಟಿಯಾಗೋ, ಸೇಮ್ ಕಲರ್. ಏನಪ್ಪಾ? ಲಾಲೆಗೋ ಇಲ್ಲ ಮುಂದಕ್ಕೆ ಬರಕ್ಕೆ. ಆಯ್ತು ಬಾ ಎತ್ಕೋತೀನಿ ಬಾ. ಏನಪ್ಪ? ಹಲೋ ಮೇಡಮ್, ಅಲ್ಲೇನ್ ನೋಡ್ತಾ ಇದ್ದೀರಾ? ಏನ್ ಚೆನ್ನಾಗೈತೋ ಅದು ನೋಡ್ತಾ ಇದೀಯಾ? ಇದು ಅನಿ ಪಾರ್ಕ್. ಆ ಕಡೆ ಹೋದ್ರೆ ಪಾರ್ಕ್ ಐತೆ, ಹೋಗೋಣ ಪಾರ್ಕಿಗೆ. ನಮ್ಮ ಮನುಷ್ಯಗೆ ಪಾರ್ಕ್ ಅನಿ. ಸೊ ನಮ್ಮ ಮನೆ ಹತ್ರದಿಂದ ಸಿಕ್ಕಾಪಟ್ಟೆ ಹತ್ರ ಇರೋದು ಒಂದು ಝೂಡಿಯೋ ಇದೆ. ನಾನು ಇದು ಒಂದು 3ನೇ ಸರಿ ಹೋಗ್ತಾ ಇರೋದು. ಸೊ ಹೆಣ್ಮಕ್ಳಿಗೆ ವೆಸ್ಟರ್ನ್ ವೇರ್ ಅಂತಂದರೆ ಒಂದಿಷ್ಟು ಹೈ ವೆಸ್ಟ್ ಪ್ಯಾಂಟು, ಟಾಪು, ಕ್ರಾಪ್ ಟಾಪು, ಡ್ರೆಸ್ಸು, ಒಂಥರ ಒಳ್ಳೊಳ್ಳೆ ಶೂ, ಚಪ್ಪಲ್, ನೈಲ್ ಪಾಲಿಶ್ ಕಲೆಕ್ಷನ್ಸ್ ಈ ಥರ ಎಲ್ಲ ಬೇಕಂತಂದರೆ ಝೂಡಿಯೋ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಟಾಟಾ ಅವ್ರದ್ದು. ಸೊ ಹಾಗಾಗಿ ನಾನು ಇದು 3ನೇ ಸರಿ ಹೋಗ್ತಾ ಇರೋದು. ನನಗೆ ವೆಸ್ಟರ್ನ್ ವೇರ್ ಏನಾದರೂ ಅಂದರೆ ಬೇಕಂತ ಅಂದರೆ. ಸೊ ಈ ಸರಿ ಪ್ರಗತಿಗೆ ಸ್ವಲ್ಪ ಚೆನ್ನಾಗಿ ಏನಾದರೂ ತೊಗೊಳ್ಳೋಣ ಅಂತ ಹೋದೆ. ನಾನು ಹೇಳ್ತೀನಲ್ಲ, ಪ್ರಗತಿ ಏಜ್ಗೆ ಅದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಹುಶಃ ಇನ್ನೊಂದು 2 ವರ್ಷ ಅಥವಾ ಇನ್ನೊಂದು ವರ್ಷ ಆದಮೇಲೆ ಚೆನ್ನಾಗಿ ಸಿಗ್ಬೋದು ಅಂತ ನನ್ನ ವ್ಯೂವರ್ ಒಬ್ಬರು ಕೂಡ ಕಮೆಂಟ್ ಮಾಡಿದ್ರಿ. ಸೊ ನಿಮ್ಗೆ ಹಂಗೆ ಆಗ್ತಿರೋ ಪ್ರಗತಿ ಕಲೆಕ್ಷನ್ನೇ ಇದ್ದಿದ್ದಿಲ್ಲ. ಒಂದು ಲೈನ್ 2 ಅಷ್ಟೇ ಇದ್ದಿದ್ದು ಆ ಏಜಿಗೆ. ಕಲೆಕ್ಷನ್ಸೇ ಇದ್ದಿದ್ದಿಲ್ಲ. ಸೊ ಎಲ್ಲೋದ್ರೂ ನಾನು ಇದೇ ಹೇಳ್ತೀನಿ. ಅದಕ್ಕೆ ಒಬ್ಬರು ಸಜೆಸ್ಟ್ ಮಾಡಿದ್ರಿ, XS ನೋಡಿ ಅಕ್ಕ, ನಾರ್ಮಲ್ ಅದು XS ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಅಂತ. ಸರಿ ಅಂತ ಇವತ್ತು
ಇಲ್ಲೂ ನೋಡಿದೆ ಮತ್ತು ಕೆಳಗಡೆ ಹೋಗಿ ಚೆಕ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲೂ ನೋಡ್ತಾ ಇದ್ದೀನಿ. ನೋಡೋಣ ಈ ಸರಿನಾದರೂ ಸ್ವಲ್ಪ ಚೆನ್ನಾಗಿರೋದು ಸಿಗಲಿ ಪ್ರಗತಿಗೆ ಅಂತ. ಸೊ ನಾನು ತುಂಬ ಇಷ್ಟ ಪ್ರಗತಿಗೆ ಎಲ್ಲ ಥರ ಡ್ರೆಸ್ಸಸ್ ಹಾಕ್ಸ್ಬೇಕಂತ ಹೇಳ್ಬಿಟ್ಟು. ಬಟ್ ಅದು ಆಗಬೇಕಲ್ಲ, ಮ್ಯಾಚ್ ಆಗಲಿಲ್ಲ ಅಂದರೆ ನಂಗೆ ಇಷ್ಟ ಆಗೋದಿಲ್ಲ. ಫಸ್ಟ್ ಇವಾಗ ಅನೀಶಿಗೆ ನೋಡ್ತಾ ಇದ್ದೆ. ಫ್ರಂಟ್ ಬಟನ್ ಇರೋ ಡ್ರೆಸ್ ಎಲ್ಲ ನೋಡಿದೆ, ಏನೋ ಅದು ಅವನಿಗೆ ಚೆನ್ನಾಗಿ ಕಾಣಿಸ್ಲಿಲ್ಲ. ನನಗೆ ಗೊತ್ತಿಲ್ಲ, ಪ್ರೀತಮ್ಗೂ ಅಷ್ಟೇ ಫ್ರಂಟ್ ಬಟನ್ ಇರೋ ಶರ್ಟ್ ಹಾಕಿದ್ರೆ ಅವನು ಒಂಥರ ಚೆನ್ನಾಗಿ ಕಾಣಿಸಲ್ಲ, ಕಂಫರ್ಟಬಲ್ ಅನಿಸಲ್ಲ, ಸೂಟ್ ಆಗಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಶರ್ಟ್ಸ್ ಎಲ್ಲ ನೋಡ್ತಾ ಇದ್ದೆ. ಬೇರೆ ಏನೂ ನನಗಿಷ್ಟನೂ ಆಗ್ತಾಯಿದ್ದಿದ್ದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಡೈಲಿ ಹಾಕ್ಕೊಳ್ಳೋದಕ್ಕೇ, ಆಮೇಲೆ ನಾವು ನಾಳೆ ಟ್ರಿಪ್ ಹೋಗ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡ್ತಾ ಇದ್ದೆ ಯಾವುದಾದ್ರೂ ಚೆನ್ನಾಗಿರೋದು ಅಂತ ಹೇಳಿ. ಮತ್ತು ಎಲ್ಲಾದ್ರೂ ಹೆಣ್ಮಕ್ಳು ನಮ್ಮ ಥರ ಇರೋರಿಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಜುಡಿಯೋದಲ್ಲೂ ಅಷ್ಟೇ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆಲ್ಲ ಒಳ್ಳೊಳ್ಳೆ ಟೀ ಶರ್ಟು, ಟಾಪು, ಸ್ಕರ್ಟ್ಸು, ಸೊ ಈ ಥರ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಸ್ಲಿಪ್ಪರ್ ಕಲೆಕ್ಷನ್ಸ್ ಬೇಕಂದರೆ ಕೂಡ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಸೊ ಅದಕ್ಕೆಲ್ಲ ನೀವು ಇದಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಪ್ರೈಸ್ ವೈಸ್ ಹೇಳ್ಬೇಕಂತಂದರೆ ಅಫೋರ್ಡಬಲ್ಲೇ, ಜಾಸ್ತಿ ಅಂತ ಏನು ಅನಿಸಲ್ಲ ನನಗೆ. ಚಪ್ಪಲೆಲ್ಲ 299, 300, 400 ಸೇಮ್. ನೀವು ಹೊರಗಡೆ ಹೋದ್ರೂ ಅಷ್ಟೇ ಕೊಡ್ತೀವಿ, ಇಲ್ಲೂ ಅಷ್ಟೇ. ಸೊ ಅಷ್ಟೇ ಅಂತ ಅನ್ನಿಸ್ತು. ಸೊ ಇಲ್ಲಿ ಯಾರಾದರೂ ನಿಮಗೆ ಅಕ್ಕಪಕ್ಕ ಹತ್ರದಲ್ಲಿರೋರಿದ್ದರೆ ಒಂದು ಸರಿ ಜುಡಿಯೋ ವಿಸಿಟ್ ಮಾಡಬಹುದು ಅಂತ ನನ್ನ ಒಪಿನಿಯನ್ ಅಷ್ಟೇ. ಅದಾದಮೇಲೆ ಒಂದಿಷ್ಟು ಬಟ್ಟೆ ಎಲ್ಲ ನೋಡ್ತಾ ಇದ್ದೀನಿ ಅನೀಶಂಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ನಂಗೆ ಏನೋ ಈ ಥರ ಪ್ರಿಂಟೆಲ್ಲ ಒಂಥರ ಹಳೇದು ಅಂತ ಅನಿಸುತ್ತೆ. ನೋಡಿದೆ, ಬಟ್ ಕೆಲವೊಂದು ಇಷ್ಟ ಆಯಿತು, ಕೆಲವೊಂದು ಇಷ್ಟ ಆಗಲಿಲ್ಲ. ಆಮೇಲೆ ಅನೀಶ್ ಮನೆಗೆ ಬಂದಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಅದಕ್ಕೆ ಅವನ್ನ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಅದಕ್ಕೆ ನಾಳೆ ಟ್ರಿಪ್ ಹೋಗ್ತೀವಲ್ಲ ಅಲ್ಲಿಗೆ ಹೋಗೋಣ. ಅನೀಶ್ ಇದ್ದರೆ ನನಗೊಂಥರ ಖುಷಿ. ಅವನೊಂಥರ ಫನ್ನಿಯಾಗಿ ಮಾತಾಡ್ತಾನೆ, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಾಗಿ ಏನಾದರೂ ಕೇಳ್ತಾ ಇರ್ತಾನೆ. ಅವನು ಹೋಗೋ ತನಕ ಒಂದು 100ಗಿಂತ ಜಾಸ್ತಿ ಸರಿ ನನ್ನ ಹೆಸರಿಡ್ದು ಕರ್ತಿರ್ಬೋದು. ಇದು ಯಾಕೆ ಹಂಗೆ, ಅದು ಯಾಕೆ ಹಿಂಗೆ, ಇಲ್ಲಿ ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ನಂಗೆ ತುಂಬ ಖುಷಿ ಕೊಡುತ್ತೆ. ಲೈಫಲ್ಲಿ ಇದೆಲ್ಲ ಅದೇನೋ ಒಳ್ಳೊಳ್ಳೆ ಮೂಮೆಂಟು. ನಾನು ಅವ್ರ ಚಿಕ್ಕಮ್ಮ ಅಲ್ವಾ, ಸೊ ಚಿಕ್ಕಮ್ಮನಿಗೆ ತನ್ನ ಮಕ್ಕಳಿಗಿಂತ ಅಕ್ಕನ ಮಕ್ಕಳೇ ಜಾಸ್ತಿ ಬೆಸ್ಟು. ಗೋವಾ 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 ಹಂಗಿದ್ರೆ ಚೆನ್ನಾಗಿರುತ್ತೆ. ಗೋವಾ ಗೋವಾ ಅಷ್ಟು ಫ್ಯಾಷನ್ ಆಗಲ್ಲ ಅಲ್ಲಿಂದ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟೇ ಕಲೆಕ್ಷನ್ಸ್ ಇದ್ದಿದ್ದು. ಇದ್ರೊಳಗೂ ಕೂಡ ತುಂಬ ಕಮ್ಮಿ ಇತ್ತು. 10 to 11 years ಮತ್ತು ಕಲೆಕ್ಷನ್ ಸಿಗಲಿಲ್ಲ ನನಗೆ. ಸರಿ, ನನ್ನ ಹಸ್ಬೆಂಡ್ ಸ್ವಲ್ಪ ಚಪ್ಪಲು, ಟಿ ಶರ್ಟ್ಸ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ನೋಡ್ತಾಯಿದ್ರು. ಸರಿ ಅಂತ ಹೇಳಿ ಅವ್ರ ಸೈಜ್ ಚೆಕ್ ಮಾಡಿ ತೊಗೊಳ್ಳೋದು. ಲಾಸ್ಟ್ ಟೈಮ್ ಸ್ವಲ್ಪ ಶಾರ್ಟ್ ಆಗಿಬಿಟ್ಟಿತ್ತು, ಅದಕ್ಕೆ ಅವ್ರಿಗೊಂದು ಚಪ್ಪಲ್ ತೊಗೊಂಡ್ರು. ತುಂಬ ಕಂಫರ್ಟಬಲ್ ಸ್ಲಿಪ್ಪರ್ ಸಿಗುತ್ತೆ ಡೈಲಿ ವೇರ್ಗೆಲ್ಲ ಇಲ್ಲಿ ಬಾಯ್ಸ್ಗೆ. ಆಮೇಲೆ ಒಂದಿಷ್ಟು ಹೇರ್ ಬ್ಯಾಂಡ್ ಎಲ್ಲ ತೊಗೊಂಡೆ, ಹೇರ್ ಕ್ಲಿಪ್, ಹೇರ್ ಬ್ಯಾಂಡ್ಸು. ವರ್ಷಕ್ಕೆ 1 ಸರಿ 2 ಸರಿ ನಾನು ಈ ಥರ ಒಂದಿಷ್ಟು ಹೇರ್ ಕ್ಲಿಪ್ಸ್, ಹೇರ್ ಬ್ಯಾಂಡ್ಸ್ ಎಲ್ಲ ಕೊಡಿಸ್ತೀನಿ ಪ್ರಗತಿಗೆ. ಬಟ್ ಅದನ್ನು ಅವ್ರು ನೀಟಾಗಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ಮೇಲೆ ಅದನ್ನೆಲ್ಲ ಹೇಳ್ಕೊಡ್ಬೇಕು, ಹಿಂಗೆ ಇಟ್ಕೊಂಬು, ಹಿಂಗೆ ಆರ್ಗನೈಸ್ ಮಾಡ್ಕೊ. ಇನ್ಮೇಲೆ ದೊಡ್ಡವರಾದ್ರಲ್ವ, ಅವ್ರವ್ರ ವಸ್ತುನ ಅವ್ರವರೇ ಕ್ಯಾರಿ ಮಾಡೋದು, ಅವ್ರವರೇ ನೀಟಾಗಿ ಇಟ್ಕೊಳ್ಳೋದು. ಸೊ ಈ ಅಭ್ಯಾಸನ ಇವಾಗಿಂದ ರೂಢಿ ಮಾಡಿದರೆ ಅದು ಫ್ಯೂಚರಲ್ಲಿ ಹಾಗೆ ಅವರು ಆರ್ಗನೈಸ್ ಮಾಡ್ಕೋತಾರೆ. ಸೊ ಇನ್ಮೇಲಿಂದ ಅದನ್ನು ರೂಢಿ ಮಾಡಿಸ್ಬೇಕು. ಲಾಸ್ಟ್ 1 ಸರಿ ನನ್ನ ಬರ್ಡೇಗೇನೋ ನಾನು ಜುಡಿಯೋಗೆ ಬಂದುಬಿಟ್ಟು ಒಂದಿಷ್ಟು ಏನೋ ಶಾಪಿಂಗ್ ಎಲ್ಲ ಮಾಡಿದ್ದೆ. ನಾನು ಈ ಟ್ರೌಸರ್ ಪ್ಯಾಂಟ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ಕಂಫರ್ಟಬಲ್ ಸಿಗುತ್ತೆ. ಸುಮಾರು ಜನ ಥರ ಪ್ಯಾಂಟ್ಸಲ್ಲಿ ಹಾಕೊಂಡಾಗ ಎಲ್ಲಿ ತೊಗೋತೀರಾ ಅಂತ ಕೇಳಿದರೆ ಅದು ಜುಡಿಯೋದಲ್ಲೇ ತೊಗೊಂಡಿರ್ತೀನಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ, ಪರ್ಫೆಕ್ಟ್ ಸೈಜ್ ಸಿಗುತ್ತೆ. ಸೊ ನಾನು ಪ್ರಗತಿಗೆ ಪರ್ಫೆಕ್ಟ್ ಸೈಜ್ ಸಿಗೋದು ನೋಡಿದ್ದು ಜುಡಿಯೋದಲ್ಲಿ ಮಾತ್ರ. ಪ್ರಗತಿ, ನಿಂಗೇನು ಬೇಕು? ಏನು ಬೇಡ? ನಿಂಗೇನು ಬೇಕು ಪ್ರೀತು? ಏನು ಬೇಡ, ಯಾರಿಗೂ ಏನು ಬೇಡ. ಕಳ್ಳ ಬಂದ ಪ್ರೀತಮ್ ಇಟ್ಕೊಂಡ. ಮಮ್ಮಿ ಅನಿಶು ಕಬಾಬ್ ಸೇಮ್ ಅದೇ ಥರ ಇತ್ತು. ಮಶ್ರೂಮ್ ಕಬಾಬ್, ಪಾನಿಪುರಿ, ಅವನು ಮಾಡ್ತಾರೆ ನೋಡೋಣ.
ಸೊ ನಾವು ಚಾಟ್ಸ್ ಎಲ್ಲ ತಿನ್ನೋದು ಕಡಿಮೆನೇ. ಬಟ್ ಈ ಸರಿ ಹನೀಶಂಗೆ ಅದೆಲ್ಲ ಇಷ್ಟ ಇಲ್ಲ. ಅವ್ರ ಮಮ್ಮಿ ಏನು ಮಾಡ್ತಾರೆ ಅಂತಂದರೆ, ನಮ್ಮ ಅಕ್ಕ ಒಂದಿಷ್ಟು ಆ ಥರ ಏನಾದರೂ ವಿಡಿಯೋಸ್ ಎಲ್ಲ ಬರುತ್ತಲ್ಲ, ಮಕ್ಕಳು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಏನಾದರೂ ಮಿಕ್ಸ್ ಮಾಡಿರೋದು ಅದೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಸೊ ಹೋಗೋಣ ಪಾನಿಪುರಿ ಏನಾದರೂ ತಿಂತೀಯಾ ಅಂತ ಕೇಳಿದ್ದಕ್ಕೆ, ಇಲ್ಲ ನಾನು ನೋಡಿದ್ದೀನಿ ವಿಡಿಯೋದಲ್ಲಿ, ಅದರಲ್ಲಿ ಏನೇನೋ ಇರುತ್ತೆ, ನಂಗೆ ಬೇಡ ಅಂತ. ಸರಿ ಇಲ್ಲೊಂದು ಕಡೆ ಚೆನ್ನಾಗಿ ಮಾಡ್ತಾರೆ, ಹೋಗೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ವಿ. ಇಲ್ಲಿಗೆ ನಾವು ರೆಗ್ಯುಲರಾಗಿ ಬರ್ತೀವಿ. ಸೊ ಅಲ್ಲಿ ಹೋಗಿ ಎಲ್ಲರೂ ಒಂದೆರಡು ಏನು ಮಸಾಲೆ ಪುರಿ, ಬೇಲ್ಪುರಿ, ಹಾಗೆ ಇದು ಮಶ್ರೂಮ್ ಕಬಾಬ್ ಸಖತ್ತಾಗಿತ್ತು. ನಮ್ಮ ಮನುಷ್ಯಂಗೆ ತುಂಬ ಇಷ್ಟ ಆಯಿತು. ಮನೆಗೆ ಬರ್ತಾ ನನಗೂ ಮಾಡಿಕೊಡು ಈ ಥರ ಅಂತ ಕೇಳ್ತಾ ಇದ್ದ. ಸರಿ ಆಯಿತು ಮನೆಗೆ ಹೋಗಿ ಮಾಡೋಣ ಅಂತ ಹೇಳಿ ಅಲ್ಲೆಲ್ಲ ಹುಡ್ಕೊಂಡು ಬಂದ್ವಿ. ನಮಗೆಲ್ಲೂ ಕೂಡ ಇವತ್ತೇ ಮಶ್ರೂಮ್ ಸಿಗಲಿಲ್ಲ. ಮತ್ತು ಹೋಗೋಷ್ಟ್ರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ಆ ಮಳೆಯಲ್ಲೆಲ್ಲೂ ಹುಡ್ಕೋದಕ್ಕೂ ಆಗಲಿಲ್ಲ. ಸೊ ಸೀದಾ ಮನೆಗೆ ಹೊರಟ್ವಿ. ಲಿಫ್ಟಲ್ಲಿ ಬರೋಕ್ಕೆ ಭಯನಾ? ಯಾಕೆ? ಒಬ್ಬನೇ ಮೇಲೆ ಕೊಟ್ಟು ಹೋಗ್ಬಿಡ್ತೀಯ ಅಂತಾರ. ಸೊ ನಮ್ಮ ಮನುಷ್ಯಂಗೆ ಲಿಫ್ಟಲ್ಲಿ ಬರೋದು ಅಂದರೆ ಭಯ, ಹೋಗೋದು ಅಂದರೆ ಭಯ. ಆಚೆಗೆ ಹೋಗಲ್ಲ ಅವನು. ಹೋಗ್ವೇನಿ? ಯಾಕೆ ಹೋಗಲ್ವಾ? ಬಾ. ನಮ್ಮ ಪ್ರೀತಮ್ಮೆ ಓಡ್ಬಿಡ್ತಾನೆ ಒಬ್ಬನೇ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಸ್ವಿಮ್ಮಿಂಗ್ ಪೂಲ್ ಕ್ಯಾನ್ಸಲ್ ಆಯಿತು. ಇದೇ ಲೇಟ್ ಆಯಿತು, ಮಳೆ ಕೂಡ ಬಂದ್ಬಿಡ್ತು. ಸೊ ನಾಳೆ ಅಥವಾ ನೋಡೋಣ ಯಾವಾಗ ಆಗುತ್ತೋ ಅವಾಗ ಹೋಗೋದು. ಸೊ ಅಲ್ಲಿ ಮಶ್ರೂಮ್ ಕಬಾಬ್ ತಿಂದ್ರೆ ಸಖತ್ತಾಗಿತ್ತು. ಪ್ರೀತಮ್ ನಿಶಿಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ಮಶ್ರೂಮ್ ಕಬಾಬು. ಸರಿ ಮನೇಲಿ ಮಾಡಿಕೊಡೋಣ, ಅಲ್ಲೊಂದು ಸ್ವಲ್ಪನೇ ಪೀಸ್ ಇತ್ತು, ಎಲ್ಲರಿಗೂ ಸಾಲಿಲ್ಲ ಅಂತ ಹೇಳ್ಬಿಟ್ಟು ಒಂದು 4-5 ಶಾಪ್ ನೋಡ್ಕೊಂಡು ಬಂದ್ವಿ. ಎಲ್ಲೂ ನಮಗೆ ಮಶ್ರೂಮೇ ಸಿಗಲಿಲ್ಲ. ಸೊ ಅದಕ್ಕೆ ಇವಾಗ ಎಗ್ಗಲ್ಲಿ ಏನಾದರೂ ಮಾಡಿಕೊಡ್ತೀನಿ. ಮತ್ತು ಫ್ರಾನ್ಸ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಬುಕ್ ಮಾಡಿಬಿಟ್ಟು ಬಂದ್ವಿ. ಸೊ ಇಷ್ಟೇ, ಜಾಸ್ತಿ ಏನಿಲ್ಲ. ಟ್ರಿಪ್ಗೆ ಅನೀಶ್ ಬರ್ತಾನೆ ಅಂತ ಇರಲಿಲ್ಲ. ಏನಪ್ಪ ಏನೇನು ಗಾಯ ಆಗಿದೆ? ಹಾಂ, ತುಟಿ ಹತ್ರ ಏನೋ ತರ್ಚ್ಕೊಂಡಿರಂಗೋನೆ. ಹಾಂ, ಒಬ್ಬು ಮಾಡ್ಕೊಂಡು ಬಂದಿದ್ಯಾ? ಹೆಂಗ್ ಮಾಡ್ಕೊಂಡೆ? ಅಲ್ಲಿ ಸ್ಟುಡಿಯೋದಲ್ಲಿ ಪ್ರೀತಮ್ ಯಾವುದೋ ಹುಡುಗಿಯಿಂದನೇ ಹೋಗ್ತಾ ಇದ್ದ. ಅದಕ್ಕೆ ಹೇಳ್ತಾ ಇದ್ದ ಅನೀಶ್ ಯಾವುದೋ ಹುಡುಗಿಯಿಂದ ಹೋಗ್ತಾ ಇದ್ದ ಅಂತ ಹೇಳ್ಬಿಟ್ಟು. ಆಮೇಲೆ ಹೋದ್ಮೇಲೆ ಅನೀಶಂಗೆ ಬಟ್ಟೆ ತೊಗೊಳ್ಳೋಣ, ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇನ್ನು ಅಲ್ಲಿಂದ ಬಂದಮೇಲೆ ಒಂದು ಜಾಸ್ತಿ ದಿವಸ ಇರಲ್ಲ ನಮ್ಮ ಮನೆಯಲ್ಲಿ, ಒಂದು ಜೊತೆ ಬಟ್ಟೆ ಕೊಡಿಸ್ದಂಗೆ ಆಗುತ್ತೆ ಅಂತ. ಆಮೇಲೆ ಇನ್ನೇನಾದರೂ ಬೇಕು ಅಂತಂದರೆ ನಾವು ಟ್ರಿಪ್ಪಲ್ಲೇ ಕೊಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ. ಅವ್ರಿಗೂ ಪ್ಲ್ಯಾನ್ ಇರಲಿಲ್ಲ, ಅವ್ರ ಮಮ್ಮಿಗೆ ಜಸ್ಟ್ 1 ವೀಕ್ ಹಾಲಿಡೇಸ್ಗೆ ಅಂತ ಕರ್ಕೊಂಡು ಬಂದು, ನಾನು ಸಡನ್ನಾಗಿ ಕರ್ಕೊಂಡು ಬಂದಲ್ಲ, ಅದಕ್ಕೋಸ್ಕರ ಒಂದು ಸ್ಮಾಲ್ ಶಾಪಿಂಗ್ ಅಷ್ಟೇ ಮಾಡಿದ್ವಿ. ನಮ್ಮ ಅನೀಶಂಗೆ ಏನಾದರೂ ಕೇಳಿದ್ರೆ ಏನೂ ಬೇಡ ಅಂತ. ನೀನು ಯಾರು? ಹಾಂ, ಅನೀಶ. ನನಗೇನಾಗಬೇಕು? ನೀನು ನನಗೇನಾಗಬೇಕು? ಹಾಂ, ನಾನು ನಿನಗೇನಾಗಬೇಕು? ಬಲ್ಲಲು. ಅದೇ ಏನು ಅಂದರೆ? ಅಯ್ಯೋ ಹೇಳಿ. ಗೊತ್ತಿಲ್ವಾ? ಏನೋ ಮಾಡಿದೆ ಪ್ರೀತಮ್? ಏನು ಮಾಡಿದೆ? ಏನದು? ಏನು ಮಾಡಿದೆ? ಏನು ಮಾಡಿದೆ? ನೈಲ್ ಪಾಲಿಶ್. ತುಂಬ ಜನ ಅನ್ಕೋತೀರಾ ಇದೇನಪ್ಪ ಶಾಪಿಂಗ್ ಅಂತ ಹೇಳ್ಬಿಟ್ಟು. ನನಗೂ ಗೊತ್ತಿಲ್ಲ, ಕೋಇನ್ಸಿಡೆಂಟ್ ಬರೀ ಶಾಪಿಂಗೇ ಆಗ್ತಾ ಇದೆ. ನಾನು ನಿಜವಾಗ್ಲೂ ಈ ವರ್ಷ ನಾನು ಅನ್ಕೊಂಡಿದ್ದು ಇನ್ಮೇಲೆ ₹1 ನನ್ನ ಬಟ್ಟೆಗೆ ಅಂತ ಖರ್ಚು ಮಾಡಬಾರ್ದು, ಶಾಪಿಂಗ್ ನಿಲ್ಲಿಸ್ಬೇಕು ಅಂತ ಹೇಳಿ. ಹಂಗೆ ಅನ್ಕೊಂಡಿದ್ದು ಇದೆ. ಅನ್ಕೊಂಡೆ ಬರೀ ಶಾಪಿಂಗೇ ಆಗೋಯ್ತು. ಮನಸ್ಸನ್ನ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಅಕ್ಕ ಹಂಗಂತ ಹೇಳಿದ್ರ ಓಕೆ, ಒಂದು ಬೇಕಾಗತ್ತೆ ನನಗೆ ಕುರ್ತಾಸ್ ಎಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಹೋಗಿ ತೊಗೊಂಡು ಬಂದ್ಬಿಟ್ಟೆ. ಆಮೇಲೆ ಇನ್ನೊಂದು ಆ್ಯನಿವರ್ಸರಿಗೆ ಸೀರೆ ಬೇಕೇ ಬೇಕು ಅಂತ ಅನ್ನಿಸ್ತು. ಮತ್ತು ಸತ್ಯನಾರಾಯಣ ಪೂಜೆಗೆ ಲಾಸ್ಟ್ ಇಯರ್ ಕೂಡ ನಾನು ಮನೇಲಿ ಇದ್ದಿದ್ದನ್ನೇ ಯೂಸ್ ಮಾಡಿಕೊಂಡು ಸತ್ಯನಾರಾಯಣ ಪೂಜೆ ಕುತ್ಕೊಂಡಿದ್ದೆ. ಸರಿ ಈ ವರ್ಷನಾದರೂ ಹೊಸ ತಗೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲೋಗೊಂದು ಎಷ್ಟು ಸೀರೆ ಶಾಪಿಂಗ್ ಆಯಿತು. ಅದಾದಮೇಲೆ ಮೊನ್ನೆ ಇನ್ನೊಂದು ಸರಿ ಹೋಗಿದ್ದೆ ನಾನು ಟ್ರೆಂಡ್ಸ್ಗೆ. ಆವಾಗ ಏನಕ್ಕೆ ಹೋಗಿದ್ದೆ ಅಂತ ಅಂದರೆ ಇದಕ್ಕೆ ನಿಖಿತ್ ಅವ್ರ ಮಗಳಿಗೆ ಅಂತ ಡ್ರೆಸ್ ತರೋಣ ಅಂತ, ಮತ್ತು ಅದ್ರ ಜೊತೆ ಇನ್ನೊಂದು ರೀಸನ್ಗೆ ಹೋಗಿದ್ದೆ ನಾನು. ಪ್ರಗತಿಗೋ ಪ್ರೀತಮ್ಗೋ ಏನಕ್ಕೋ ಬೇಕಾಗಿತ್ತು ಅಂತ. ಸೊ ಅವತ್ತೊಂದಿಷ್ಟು ಶಾಪಿಂಗ್ ಆಯಿತು. ಇವತ್ತು ಅನೀಶಂಗೋಸ್ಕರ ಹೋದ್ವಿ, ಇವತ್ತೊಂದಿಷ್ಟು ಶಾಪಿಂಗ್ ಆಯಿತು. ಸೊ ಹಾಗಾಗಿ ಏನು ಬರೀ ಶಾಪಿಂಗ್ ಅನ್ನೋ ಥರ ಆಗ್ತಾ ಇದೆ. ಸೊ ನಾನಂತೂ ಹೋದಾಗೆಲ್ಲ ಹೇಳ್ತಾ ಇದ್ದೀನಿ, ಇದು ಇಲ್ಲಿಗೆ ನಿಲ್ಲಿಸ್ಬೇಕು, ಜಾಸ್ತಿ ಆಗ್ತಾ ಇದೆ ಅಂತ. ಅದೇನೋ ಗೊತ್ತಿಲ್ಲ, ನಾವು ಅನ್ಕೊಂಡಿದ್ದಕ್ಕೆ ಅಪೋಸಿಟೇ ಆಗ್ತಾ ಇರತ್ತೆ.
ಅನಿಶಿಂಗ್ ಜಾಸ್ತಿ ಏನು ನನಗೆ ಅಲ್ಲಿ ಕಲೆಕ್ಷನ್ಸ್ ಅಂತ ಅನ್ನಿಸ್ಲಿಲ್ಲ. ಎಲ್ಲೋದ್ರೂ ನನಗೇನೋ ಬಾಯ್ಸ್ಗೆ ಅಷ್ಟು ಅನಿಸ್ಲಿಲ್ಲ. ಒಂದು ಕಾಲರ್ ಟಿ ಶರ್ಟು ಅಥವಾ ಹ್ಯಾಟ್ ಇರೋ ಅಂಥದ್ದು ಆ ಥರದ್ದೆಲ್ಲ ನೋಡಿದೆ. ನನಗೆ ಅಲ್ಲೇನೂ ಸಿಗಲಿಲ್ಲ, ಬರೀ ಶರ್ಟು, ಬಟನ್ ಇರೋ ಶರ್ಟ್ ಇತ್ತು, ಇಲ್ಲಾಂದರೆ ಟೀ ಶರ್ಟ್ ಇತ್ತು. ಸೊ ಅದಕ್ಕೆ ಇದೊಂದು ಕಲರ್ ಚೆನ್ನಾಗಿ ಕಾಣಿಸಿದೆ ಅಂತ ಹೇಳ್ಬಿಟ್ಟು ಇದು ಒಂದು ಟೀ ಶರ್ಟ್ ತೊಗೊಂಡೆ. ಈ ಕಲರ್ ಅವನಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಆಮೇಲೆ ಅದ್ರ ಜೊತೆಗೆ ಇದಕ್ಕೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಇದೊಂದು ಶಾರ್ಟ್ಸ್ ತೊಗೊಂಡೆ. ಇದು ಸಖತ್ತಾಗಿತ್ತು. ಸೊ ಇದೇ ಕಲರಲ್ಲಿ ಪ್ರೀತಮ್ಗೆ ಒಂದು ಶಾರ್ಟ್ ತೊಗೊಂಡೆ. ಇಬ್ರು ಒಂದೇ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದೊಂದು ತೊಗೊಂಡೆ. ಇದಕ್ಕೆ ಒಂದು ಈ ಥರ ಪ್ಯಾಂಟ್ ತೊಗೊಂಡೆ. ಪರವಾಗಿಲ್ಲ ಅನಿಸ್ತು. ಜುಡಿಯೋದಲ್ಲಿ ನನಗೆ 150 ರೂಪೀಸ್ ಅಷ್ಟೇ. ಇದು 180 ರೂಪೀಸ್. ಇದೇ ಟ್ರೆಂಡ್ಸಲ್ಲಿ ಆಗಿದ್ರೆ 500 ರೂಪೀಸ್ ತೊಗೊತಾ ಇದ್ರು. ಓಕೆ ಅಂತ ಅನ್ನಿಸ್ತು. ಸರಿ, ಇನ್ನು ಪ್ರಗತಿನೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದೀವಲ್ಲ ಅಂತ ಹೇಳ್ಬಿಟ್ಟು ಪ್ರಗತಿಗೊಂದು ಕ್ರಾಪ್ ಟಾಪು, ಪ್ರಗತಿಗೆ ಒಂದು ಲೂಸ್ ಜೀನ್ಸ್ ತೊಗೊಂಡ್ವಲ್ಲ, ಇಲ್ಲ ಗ್ರೀನ್ ಕಲರ್ ದಪ್ಪಲ್ಲ. ಹಾ, ಅದು ಹೊರಗಡೆ ಹಾಕೊಂಡು ಕೊಟ್ಟಲ್ಲ, ಅದು ಅದಲ್ಲ, ಅದು ಬೇರೆ. ಪ್ರಗತಿಗೆ ಅಂತಾನೆ ಜೀನ್ಸ್ ತೊಗೊಂಡ್ವಲ್ಲ. ಅದೇ ಮೀನ್ ಅವಳು ಪ್ರಗತಿಗೆ ಒಂದು ಕ್ರಾಪ್ ಟಾಪ್ ತಗೊಂಡು ಒಂದು ದೊಡ್ಡ ಜೀನ್ಸ್ ತಗೊಂಡ್ರೆ, ಪ್ರೀತಮ್ ತಗೊಂಡೆ ಶರ್ಟ್ಸ್ ಎಲ್ಲ ಒಂದೇ ಒಂದು ಶಾರ್ಟ್ ಅಷ್ಟೇ ಇದೆ. ಒಂದೇ ಶಾರ್ಟ್ಸ್ ಅಷ್ಟೇನ ತಗೊಂಡಿದ್ದು. ಚೆಕ್ ಮಾಡ್ಸ್ಕೊಂಡ್ಬಿಡ್ತೀನಿ ಎಲ್ಲ ಆಗ್ತಾನೆ. ಒಂದು ಇದು ತಗೊಂಡ್ವಿ. ಅದಾದ್ಮೇಲೆ ಈ ಥರದ್ದು ಡ್ರೆಸ್ ತಗೊಂಡು ಸರಿಯಾಗಿ ಆಯಿತು ಬಿಡು. ಏನಂತ ನಾನು ನೋಡ್ಲಿಲ್ವಾ ಬಿಲ್ ಹಾಕಿದ್ರು, ಅವ್ರು ಸರಿಯಾಗಿ ಹಾಕ್ಲಿಲ್ವಾ ಅಥವಾ ಏನ್ ಮಾಡೋದು? ಬಿಲ್ ಓಪನ್ ಮಾಡಿ ನೋಡು. ಬಿಲ್ಲು ಇವಾಗ ನನಗೆ ಆ್ಯಕ್ಚುಲಿ ಪ್ರೀತಮ್ಗೆ ಶರ್ಟ್ ಎಲ್ಲ ತೊಗೊಂಡ್ವಿ. ಪ್ರಗತಿಗೆ ಒಂದು ಏನು ಕಾರ್ಗೋ ಪ್ಯಾಂಟ್ ಅಂತಾರಲ್ಲ ಆ ಥರ ಪ್ಯಾಂಟು ತೊಗೊಂಡಿದ್ದೆ. ಆಮೇಲೆ ಇನ್ನೂ ಎಷ್ಟೊಂದು ಐಟಮ್ಗಳು ಮಿಸ್ ಆಗಿಬಿಟ್ಟಿದೆ. ಇಲ್ಲಿ ಟೋಟಲ್ ಬಿಲ್ಲು ಅವ್ರ ಕೈಗೆ ಬಿಲ್ ಕೊಡಲಿಲ್ಲ, ನಮಗೆ ಫೋನಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ರು. ಸೊ ಇಲ್ಲಿ ಬಂದ್ಬಿಟ್ಟು 17 ಐಟಮ್ಸ್ ಏನೋ ತೋರಿಸ್ತಾ ಇದ್ದಾರೆ. ಕೌಂಟ್ ಮಾಡಿ ನೋಡೋಣ. 1 2 3 4 5 6 7 8 9 10 11 12 13. ಅನಿಶನ್ ಶರ್ಟ್ ಎಲ್ಲ 13 14 15 16. ಪ್ರಗತಿ ಪ್ಯಾಂಟ್ ಇಲ್ಲ, ಒಂದು ಮಾತ್ರ ಇಲ್ವಾ? ಇವಂದು 2 ಇದೆಯಾ? ಇಲ್ಲ, ಅವನಿಗೇನು ತಗೊಂಡಿಲ್ಲ, ಒಂದು ಶಾರ್ಟ್ ಅಷ್ಟೇ ಹಾಕಿದ್ದಾರೆ. 17 ಐಟಮ್ ಇದೆಯಾ? 17 ಐಟಮ್ ಇದೆ. ಆದರೆ ಇಲ್ಲಿ 16 ಐಟಮ್ ಇದೆ. ಪ್ರಗತಿ ಪ್ಯಾಂಟ್ ಮಿಸ್ ಆಗೈತೆ. ಎಲ್ಲರೂ ಹೋಗಿ ಸ್ಕೂಟಿಯಲ್ಲಿ ಕೇಳ್ಕೊಂಡು ನೋಡ್ಕೊಬೇಕು ಅನ್ನೋದು. ಬೇಕಾದ್ರೆ ಇನ್ನೊಂದ್ಸರಿ ಕೌಂಟ್ ಮಾಡ್ಕೊಳ್ಳೋಣ. ನಾನು ಪ್ರಗತಿದೊಂದು ಪ್ಯಾಂಟ್ ಮಿಸ್ ಆಗಿಬಿಟ್ಟಿತ್ತು ಜುಡಿಯೋದಲ್ಲಿ. ಸೊ ಹಾಗಾಗಿ ನಮ್ಮ ಮನೆಯವ್ರು ಇವಾಗ ಮತ್ತೆ ಹೋದರು, ಇಸ್ಕೊಂಡು ಬರ್ತೀನಿ ನೋಡೋಣ ಅಂತ ಹೇಳ್ಬಿಟ್ಟು. ಬಿಲ್ಲೆಲ್ಲ ಇದೆ, ಬಟ್ ಅದ್ರೊಳಗೊಂದು ಬಟ್ಟೆ ಮಾತ್ರ ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸರಿ ತೊಗೊಂಡು ಬರ್ತೀನಿ ಅಂತ ಅಂದರು. ಪ್ರಾನ್ಸ್ ಬುಕ್ ಮಾಡಿದ್ದೀನಿ, ಬರುತ್ತೆ ಅಷ್ಟರೊಳಗೆ ನೀವು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೋದರು. ತುಂಬ ತುಂಬ ಆಸೆ ಪಟ್ಟು ತೊಗೊಂಡೆ ಪ್ಯಾಂಟ್ನ, ಅದೇ ಮಿಸ್ ಆಯಿತು. ಸಿಕ್ಕಾಬಟ್ಟೆ ಒಂಥರ ಟಯರ್ಡು, ನಿದ್ದೆ ಇಲ್ಲ, ಜ್ವರ ಬರೋ ಥರ ಅನ್ನಿಸ್ತಾ ಇದೆ. ಬೆಳಗ್ಗೆಯಿಂದ ಆಗ್ತಾನೆ ಇಲ್ಲ ನನ್ನ ಕೈಯಲ್ಲಿ. ನಿನ್ನೆ ಸಂಜೆ ಲೇಟ್ ಆಗೋಯ್ತು, ಸ್ವಿಮ್ಮಿಂಗ್ ಪೂಲ್ ಕಳಿಸ್ಲಿಲ್ಲ, ಮಳೆ ಬೇರೆ ಬಂದ್ಬಿಡ್ತು. ಒಂದೇ ಹಠ, ಟೈಮಿಂಗ್ಸ್ ಎಲ್ಲ ಬಂದ್ಬಿಟ್ಟಾರೆ. ಇವರಿಬ್ರು ಹೋಗ್ತಾರೆ ಸ್ವಿಮ್ಮಿಂಗ್ ಪೂಲ್ಗೆ. ಪ್ರೀತಮ್ನ ಏನು ಮಾಡೋದು, ಅವ್ನಿಗೆ ಲಾಸ್ಟ್ ವಾತಿಂದಾನು ಟ್ಯೂಬ್ ತರೋಣ, ಡೈಪರ್ ತರೋಣ, ಬಿಡೋಣ ಅಂತ. ಸೊ ಇನ್ನು ಇವರಿಬ್ರು ಹೋದ್ರೆ ಅವನು ಅಳ್ತಾನೆ. ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅಲ್ವಾ, ಅವನಿಗೆ ಒಂದಿಷ್ಟು ಸ್ವಿಮ್ಮಿಂಗ್ ಪೂಲ್ ಡೈಪರ್ ಎಲ್ಲ ಬರುತ್ತೆ, ಒಂದು ಟ್ಯೂಬ್ ತೊಗೊಂಡು ಬರೋಣ ಅಂತ. ನಿನ್ನೆ ಹೋಗಿ ಪ್ರಗತಿಗೆ ಡ್ರೆಸ್ ತೊಗೊಂಡು ಬಂದ್ವಿ. ಇದು ಪ್ಯಾಂಟ್ ತುಂಬ ಇಷ್ಟಪಟ್ಟು ತೊಗೊಂಡೆ ನಾನು ಈ ಪ್ಯಾಂಟ್ನ. ಸೊ ಇವಾಗ ನೋಡಿದ್ರೆ ಇದು ಆಗಲ್ಲ, ಫುಲ್ಲು ಟೈಟು ಆಗಲ್ಲ, ನನಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಜುಡಿಯೋದಲ್ಲಿ ತಂದಿದ್ದು, ರಿಟರ್ನ್ ಆಪ್ಷನ್ ಇದೆಯೋ ಎಕ್ಸ್ಚೇಂಜ್ ಆಪ್ಷನ್ ಇದೆಯೋ ಗೊತ್ತಿಲ್ಲ, ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಒಂದಿಷ್ಟು ವಿಚಾರಿಸ್ಕೊಂಡು ಬೇರೆ ಥರನೇ ತೊಗೊಂಡು ಬರೋಣ ಅಂತ ಹೋಗಿದ್ದೀನಿ. ಡ್ಯಾನ್ಸ್ ಮಾಡೋ ಪ್ರೀತಮ್, ಡ್ಯಾನ್ಸ್ 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 ಇನ್ನೂ ಡಿಫ್ರೆಂಟ್ ಸ್ಟೆಪ್ಸ್ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಆಡ್ತಾನೆ, ನೋಡ್ಬೇಕು ಮನೆಯಲ್ಲಿ.
ಸೊ ಫ್ರೆಂಡ್ಸ್, ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅನೀಶನ್ಗೆ ಪ್ರಗತಿಗೆ ತೊಗೊಂಡಿದ್ದು ಪ್ಯಾಂಟು ಅದು ಕಂಫರ್ಟ್ ಅನಿಸ್ಲಿಲ್ಲ. ನಾನು ಅಲ್ಲೇ ಚೆಕ್ ಮಾಡಲಿಲ್ಲ. ಮತ್ತು ಏನಾಗಿತ್ತು ಅಂದರೆ ಆ ಪ್ಯಾಂಟ್ ಮಿಸ್ ಆಗಿದ್ದು ವಾಪಸ್ ತೊಗೊಂಡು ಬಂದ್ವಿ. ತರಬೇಕಾದ್ರೆ ನನ್ನ ಹಸ್ಬೆಂಡು 9 to 10 ಇಯರ್ಸ್ ತಂದುಬಿಟ್ಟಿದ್ರು. 10 to 11 ಇಯರ್ಸ್ ಬೇಕಾಗಿತ್ತು ಪ್ರಗತಿಗೆ. ಸೊ ಮಿಸ್ ಆಗಿ ಅವ್ರ ಸೈಜ್ ಒಂದು ಸೈಜ್ ಕಮ್ಮಿ ತಂದರು. ಅಲ್ಲಿ ಹೋದ್ಮೇಲೆ ಆಮೇಲೆ ಮತ್ತೆ ಆ ಥರದ್ದು ಇನ್ನೊಂದು ಪೀಸ್ ಸಿಗಲಿಲ್ಲ. ಸೊ ಹಂಗಾಗಿ ಪ್ರಗತಿಗೆ ಒಂದು ಶಾರ್ಟ್ ಡ್ರೆಸ್ ಮಾತ್ರನೇ ತೊಗೊಂಡು ಬಂದ್ವಿ. ಹಾಂ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಫಿಶ್ ಬಿಟ್ಟಪ್ಪ ಮನೇಲಿ ಅದೆಲ್ಲ ಏನಪ್ಪ ಅದು ತೊಗೊಂಡು ಬಂದಿದ್ದು ಇವಾಗ. ಸೊ ಫ್ರೆಂಡ್ಸ್, ಇವಾಗ ಪ್ರೀತಮ್ಗೆ ಹೋದ್ವಾ ಡೆಕ್ಲೋತನಲ್ಲಿ, ಅವ್ರಿಗೆಲ್ಲರಿಗೂ ಸ್ವಿಮ್ಮಿಂಗ್ ಮಾಡ್ತಾನೆ, ಇವನಿಗೆ ಮಾಡಲ್ಲ, ತೊಗೊಂಡು ಬಂದ್ಬಿಡೋಣ ಒಂದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಈ ಥರ ಡ್ರೆಸ್ಗೆ ಸೇಮ್ ಡ್ರೆಸ್ಗೆ ಎಷ್ಟು ಹೇಳಿದ್ರು 1600 ಅಲ್ವಾ. ಸೊ ನಾವು ಬ್ರ್ಯಾಂಡು ಅಂತ ಹೋದರೆ ಅಷ್ಟೇ ಮುಗೀತು. ಇದೆಷ್ಟು? 600 rupees. ಇದು 600 ರೂಪಾಯಿ ಕೊಟ್ಟರು. ಒಂದು ಕ್ಯಾಪು ಒಂದು ಇದನ್ನು ತೊಗೊಂಡು ಬಂದ್ವಿ. ಇವಾಗ ಅದಕ್ಕೆ ಡ್ರೆಸ್ ಹಾಕ್ಕೊಂಡು ಕರ್ಕೊಂಡು ಹೋಗೋಣ. ಅವರಂತೂ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾರೆ. ಪ್ರೀತಮ್ ಇಲ್ಲೋಡಿಲಿ, ಸಾಕು ಸಾಕತ್ತಾಗಿದ್ಯಾ? ಇನ್ನು ಚೆನ್ನಾಗಿದೆ. ಪ್ರೀತು ಇಲ್ಲಿ ನಿಂತ್ಕೊ. ಹಿಂಗೆ ಕಾಣಿಸ್ತಾ ಇದೆಯಾ ಪ್ರೀತ? ಚೆನ್ನಾಗಿಲ್ಲ ಪ್ರೀತು. ಟೋಪಿ ಹಾಕು. ಸಾಕಾಗಿದೆ. ಆಮೇಲೆ ಆ ಒಂದು ಟ್ಯೂಬ್ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಟ್ಯೂಬ್ ತೊಗೊಳಕ್ಕೆ ಹೋದ್ವಿ. ಸೊ ಆ ಟ್ಯೂಬ್ ಬಂದ್ಬಿಟ್ಟು 1500 ಹೇಳಿದ್ರು. ನಾವು ಡೈಲಿ ಅಂತೂ ಹೋಗಲ್ಲ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಟ್ಯೂಬ್ ತೊಗೊಳ್ಳಿಲ್ಲ. ತಲೆಯಲ್ಲಿ ಕೂದಲು ಬೇರೆ ಇಲ್ವಲ್ಲ ಅಂತ ಹೇಳಿ, ಈ ಥರ ತಗೊಂಡ್ರೆ ಏನು ಪ್ರಯೋಜನ, ಟೈಟಾಗಿರಬೇಕು. ಹೋಗ್ಲಿ ಬಿಡಿ ಅವತ್ತೊಂದಿನ. ಇಲ್ಲಿ ಪ್ರೀತು ಇಲ್ಲಿ ನೋಡಿ, ಇಲ್ಲಿ ವಾವ್ ಪ್ರೀತು ತಿಮಿಂಗ್ಲ ಹಿಡಿಯೋ ಥರ ಇದೆಯಾ? ನೀ ಹೊಡಿಬಾರ್ದು, ಅಣ್ಣಂಗೆ ಹೊಡಿತಾರಾ? ಪ್ರೀತಮ್ ನೋಡೋದಕ್ಕೆ ಹೆಂಗೆ ಕಾಣಿಸ್ತೀಯ? ಎಲ್ಲರೂ ರೆಡಿ? ಪ್ರೀತಮ್ ಅನೀಶ್ ಸ್ವಿಮ್ಮಿಂಗ್ ಡ್ರೆಸ್ ಇಲ್ಲ, ಅದಕ್ಕೆ ಈ ಥರದ್ದೇ ಹಾಕ್ಕೊಂಡಿರೋದು ಅಲ್ವಾ? ನೀ ಸ್ವಿಮ್ ಮಾಡ್ಬೋದಲ್ಲ ಇದರಲ್ಲಿ? ಯಾರು ಇವ್ರದ್ದು? ಯಾರ್ದು ಶರ್ಟ್ ಇದು? ಏನಂತ ಬರ್ದೈತೆ? ಇಷ್ಟನಾ ನಿಂಗೆ? ಅಯ್ಯೋ, ಕ್ರಿಕೆಟ್ ಬಗ್ಗೆ ಏನೇನೋ ಕೇಳ್ತಾನೆ, ನಮಗೊಂದು ತಲೆ ಬಿಡೋದೇ ಗೊತ್ತಿಲ್ಲಲ್ಲ. ಪ್ರೀತು ಪ್ರಗತಿ ನಿಧಾನ. ಭಯ ಆಯ್ತಾಯ್ತಾ? ಯಾಕೆ? ಅಕ್ಕ ಹೇಳ್ಕೊಡ್ತಾರೆ ನೋಡಲ್ಲಿ. ಬಿಡು ಕಾಲ.
ಅಯ್ಯೋ ಒಂದು ಗಾದೆನೇ ಇದೆ, ಅಕ್ಕನ ಹೊಟ್ಟೆಲಿ ಹುಟ್ಟಿದ್ರೆ 6 ತಿಂಗಳು, ತಂಗಿ ಹೊಟ್ಟೆಲಿ ಹುಟ್ಟಿದ್ರೆ 3 ತಿಂಗಳು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಗೊತ್ತಿಲ್ಲ, ಅನೀಶ್ ಹುಟ್ಟಿರೋದು ಎಳೆ ಮಗುಯಿಂದನೂ ನಾನು ನೋಡಿದ್ದೀನಿ, ಅವನ್ನ ಇಟ್ಕೊಂಡಿದ್ದೀನಿ, ಅವನ್ನ ಮುದ್ದಾಡಿದ್ದೀನಿ. ಸೊ ಸೇಮ್ ನನ್ನ ಮಗು ಹೆಂಗೆ ಬೆಳೀತೋ ಅದೆಲ್ಲ ನನ್ನ ಅನೀಶ್ ಜೊತೆ ನೋಡಿದ್ದೀನಿ. ಆಮೇಲೆ ಸಮಥಿಂಗ್ ಸ್ಪೆಷಲ್ ಅಂದರೆ ಹೇಳಿದ್ನಲ್ಲ, ಅಪ್ಪ ಹುಟ್ಟಿದ ತಿಂಗಳಲ್ಲೇ ಅಪ್ಪ ತೀರ್ಕೊಂಡಿದ್ದ ತಿಂಗಳಲ್ಲೇ ಕನ್ಸೀವ್ ಆಗಿದ್ದು. ಸೊ ಹಾಗಾಗಿ ಒಂದೊಂಥರ ಮನೇಲಿ ಎಲ್ಲರಿಗೂ ಒಂದು ಖುಷಿ ತಂದುಕೊಟ್ಟ ಅಂತ ಹೇಳ್ಬೋದು. ನಮ್ಮ ಅಮ್ಮನಿಗೆ ಇರ್ಬೋದು, ನಮ್ಮ ಅಕ್ಕನಿಗೆ ಇರ್ಬೋದು, ಎಲ್ಲರಿಗೂ ಒಂದು ನೋವನ್ನು ಮರೆಸೋ ಟಾನಿಕ್ ಆಗಿಬಿಟ್ಟಿದ್ದ. ಸೊ ಈ ಥರ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬರು ಬರ್ತಾರೆ, ಯಾರಾದರೂ ಒಬ್ರನ್ನ ಕಳ್ಕೊಂಡಾಗ ತಕ್ಷಣವೇ ಇನ್ನೊಬ್ರು ಬರ್ತಾರೆ, ಅವ್ರ ಮೇಲೆ ಒಂಥರ ಎಕ್ಸ್ಟ್ರಾ ಪ್ರೀತಿ ಲವ್ ಎಲ್ಲ ಹುಟ್ಟುತ್ತಲ್ಲ. ಸೊ ಹಾಗಾಗಿ ನನ್ನನ್ನು ಚಿಕ್ಕಮ್ಮ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಮನೆಯಲ್ಲಿ ಬಂದು ಅವನಿಗಿರೋ ಪ್ರತಿ ಒಂದು ಮೂಮೆಂಟ್ನು ನಾನು ತುಂಬ ಖುಷಿಯಿಂದ ಏನು ಟೈಮ್ ಕಳೆದೆ. ಯಾಕೆಂತಂದರೆ ನೀವು ಆಲ್ಮೋಸ್ಟ್ ನೋಡ್ದಂಗೆ ನಮ್ಮ ಮನೆಗೆ ಯಾರೂ ಬರೋದಿಲ್ಲ, ಯಾರೂ ಹೋಗೋದಿಲ್ಲ. ಸೊ ಅದೊಂದು ಫೀಲ್ ನನಗಿರುತ್ತೆ. ಬಟ್ ನನ್ನನ್ನು ಹುಡುಕೊಂಡು ನನ್ನ ನೆನಪಾದಾಗೆಲ್ಲ ಫೋನ್ ಮಾಡೋದು ಇವನೊಬ್ಬನೇ. ಹೆಂಗಿದ್ಯಾ ಪಲ್ಲುಲು, ಏನು ಮಾಡ್ತಾ ಇದೆಯಾ, ಏನು ಮಾಡ್ತಾವ್ರ ಅಕ್ಕ ಅಂತ ಯಾವತ್ತೇ ಆಗಲಿ ಒಂದು ಸ್ವಲ್ಪ ದಿನ ಗ್ಯಾಪ್ ಆದರೆ ಸಾಕು ನನ್ನ ನೆನ್ಪು ಮಾಡ್ಕೊಂಡು ಫೋನ್ ಮಾಡಿಬಿಡ್ತಾನೆ. ಸೊ ಒಂಥರ ಸ್ಪೆಷಲ್ ಪರ್ಸನ್ ನಮ್ಮ ಮನೆಗೆ ಬಂದು ಇವತ್ತು ಒಂದು ವಾರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ ಅನ್ನೋದೇ ನನಗೊಂದು ದೊಡ್ಡ ಖುಷಿ. ಸೊ ಈ ಖುಷಿಯನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಂಡಿದ್ದಕ್ಕೆ ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಸೊ ನಿಮ್ಮ ಮನೇಲೂ ಕೂಡ ಈ ಥರ ಯಾರಾದರೂ ಸ್ಪೆಷಲ್ ಪರ್ಸನ್ನ ಕಳ್ಕೊಂಡ ತಕ್ಷಣ ಒಂದು ಸ್ಪೆಷಲ್ ಪರ್ಸನ್ ಹುಟ್ಟಿದ್ದಾರೆ ಅಂದರೆ ಅವ್ರ ಹೆಸರನ್ನ ಕಮೆಂಟ್ ಮಾಡಿ. ಸೊ ನಮ್ಮ ಮನೆಯಲ್ಲಿ ಹನೀಶ್. ಸೊ ನನ್ನ ಮಕ್ಕಳು ಹೆಂಗೋ ನನಗೆ ಹನೀಶ್ ಕೂಡ ಹಾಗೇ, ಅವ್ನು ನನ್ನ ಮಗ ಇದ್ದಂಗೆ. ಸೊ ನನ್ನ ಮಗನೇ. ಹೀಗೆ ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಎಂಜಾಯ್ ಮಾಡಿದ್ರು, ಆಟ ಆಡಿದ್ರು, ಟೈಮ್ ಸ್ಪೆಂಡ್ ಮಾಡಿದ್ರು. ಸೊ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಖುಷಿ ಕೊಟ್ಟಿದೆ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.